ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದೊಂದು ವ್ಲಾಗ್ ಆಗಿರುತ್ತೆ, ಮೋರ್ ಆಫ್ ಕುಕಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಸ್ವಲ್ಪ ಟೈಮ್ ಕಡಿಮೆ ಸಿಕ್ತು, ಬೇರೆ ಯಾವುದು ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಈಗಷ್ಟೇ ಪೂಜೆ ಮುಗಿದಿದೆ. ಸೊ ಬ್ರೇಕ್ಫಾಸ್ಟಿಗೆ ಪೂರಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ವಿಡಿಯೋಸ್ ಕೂಡ ನಾನು ಯಾವುದು ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ದಿನ ಆಗಿತ್ತು ಪೂರಿ ಮಾಡಿ, ಸೊ ಹಾಗಾಗಿ ಮಾಡಿದ್ದು. ಇಲ್ಲಿ ನೋಡಿ, ಆಲೂಗೆಡ್ಡೆ ಪಲ್ಯ, ಚಟ್ನಿ ಆ್ಯಂಡ್ ಪೂರಿ. ಸೊ ಬ್ರೇಕ್ಫಾಸ್ಟ್ ಮುಗಿದ್ಮೇಲೆ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ನಮ್ಮ ಮನೆ ಹತ್ರ ಹೊರಗಡೆ ಈ ಥರ ಭತ್ತದ ತೋರಣ ಹಾಕಿದ್ದೀವಿ. ಸೊ ಬಾಗಿಲು ಓಪನ್ ಮಾಡಿದಾಗ ಆಲ್ರೆಡಿ ಇಷ್ಟು ಬಿದ್ದಿತ್ತು. ರೀಸನ್ ಏನು ಅಂದರೆ, ಇಲ್ಲಿ ನೋಡಿ, ಬೆಂಗಳೂರಿನಲ್ಲಿ ಗುಬ್ಬಚ್ಚಿಗಳು ಕಾಣೋದೇ ತುಂಬ ಕಡಿಮೆ. ಬಟ್ ನಮ್ಮ ಮನೆ ಹತ್ರ ಒಂದು 3-4 ಬರುತ್ತೆ. ಅದರಲ್ಲಿ ನೋಡಿ, ಇವತ್ತು ಒಂದು ಮಾತ್ರ ಇದೆ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಇದ್ರ ಜೊತೆ ಬೇರೆ ಗುಬ್ಬಚ್ಚಿ ಬಂದಾಗ ನಾನು ವಿಡಿಯೋ ಯಾವಾಗಾದ್ರೂ ಮಾಡ್ತೀನಿ. ಸೊ ಇದು ರೆಗ್ಯುಲರಾಗಿ ಆ ಭತ್ತ ತಿನ್ನೋಕೆ ಹೋಗುತ್ತಲ್ಲ, ಸೊ ಆವಾಗ ಆ ಭತ್ತ ಎಲ್ಲ ಕೆಳಗಡೆ ಬೀಳಿಸುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಏನು ಮಾಡ್ತೀವಿ ಅಂದರೆ, ನಾವು ಡೋರ್ ಹಾಕಿಬಿಡ್ತೀವಿ. ಡೋರ್ ಏನಾದರೂ ಓಪನ್ ಇದ್ದರೆ ಪಾಪ ಇದು ಮನೆ ಒಳಗೆ ಬಂದುಬಿಡತ್ತೆ. ಮನೆ ಒಳಗೆ ಒಂದು ಸಲ ಬಂದಮೇಲೆ ಅದಕ್ಕೆ ಹೊರಗಡೆ ಬರೋದು ಗೊತ್ತಾಗಲ್ಲ. ಬಿಕಾಸ್ ಬಾಗಿಲಿಗೂ ಮತ್ತು ಮೇಲೆಗೂ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ, ಸೊ ಹಾಗಾಗಿ ಇದು ಹೊರಗೆ ಬರೋಕ್ಕೆ ತುಂಬ ಕಷ್ಟಪಡುತ್ತೆ. ಸೊ ಹಾಗಾಗಿ ಆ ಸೌಂಡ್ ಆಗುತ್ತಲ್ಲ ಗುಬ್ಬಚ್ಚಿದು, ಸೊ ಆವಾಗ ನಾವು ಯೂಶ್ವಲಿ ಸ್ವಲ್ಪ ಡೋರ್ ಕ್ಲೋಸ್ ಮಾಡ್ತೀವಿ. ಸೊ ಕೆಳಗಡೆ ಬಿದ್ದಿರೋ ಎಲ್ಲ ಭತ್ತನೂ ತಿಂತಾ ಇರುತ್ತೆ, ಕೆಲವು ಭತ್ತ ಹಾಗೆ ಬಿಟ್ಟಿರುತ್ತೆ. ಸೊ ಇದು ಹೊರಗಡೆ ಅಕ್ಕಿ ಅಥವಾ ಏನಾದ್ರು ಇಡಬೇಕು ಅಂದ್ರೂ ನಮಗೆ ರೆಗ್ಯುಲರಾಗಿ ಯಾವತ್ತು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ವಾರದಲ್ಲಿ ಒಂದು 2-3 ದಿನ ಬರುತ್ತೆ. ಸೊ ಬಂದಾಗೆಲ್ಲ ಈ ಭತ್ತದ ತೋರಣ ಇರುತ್ತಲ್ಲ, ಅದ್ರಲ್ಲಿ ಭತ್ತ ತಿನ್ನೋಕ್ಕೆ ಹೋಗಿ ಎಲ್ಲ ಕೆಳಗಡೆ ಬೀಳಿಸುತ್ತೆ. ನೋಡಿ ಆ ಬಾಗಿಲ ಹತ್ರ ಹೇಗಿದೆ. ಇದು ಆ್ಯಕ್ಚುಲಿ ನೆನ್ನೆ ಕ್ಲಿಪ್ಪಿಂಗು, ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಇರೋದು. ಇವತ್ತು ಕೂಡ ಬಂದಿತ್ತು. ಸೊ ನಾನು ನೆನ್ನೆ ವಿಡಿಯೋ ಮಾತ್ರ ರೆಕಾರ್ಡ್ ಮಾಡ್ಕೊಂಡಿರೋದು. ಸೊ ಆಲ್ಮೋಸ್ಟ್ ಸುಮಾರು ಹೊತ್ತಿರುತ್ತೆ. ಆ್ಯಂಡ್ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲು. ಪಾಪ ನಮಗೆ ಇರೋ ಕಷ್ಟ ಆಗುತ್ತೆ. ಹಾಗಿರುವಾಗ ಈ ಪಕ್ಷಿಗಳೆಲ್ಲ ಹೇಗಿರುತ್ತೆ ನೋಡಿ. ಸೊ ಇದು ರೆಗ್ಯುಲರ್ ರೊಟೀನ್ ಥರ ಆಗಿಬಿಟ್ಟಿದೆ. ಸೊ ನಾವು ಸುಮ್ಮನೆ ಆಗಿಬಿಟ್ಟಿದ್ದೀವಿ, ಹೋಗಲಿ ಪಾಪ ಅಂತ. ಸೊ ನೆಕ್ಸ್ಟ್ ಲಂಚಿಗೆ ಟೈಮ್ ಆಯಿತು ಅಂತ ನೋಡಿ, ಇದು ಮಂಗಳೂರು ಸೌತೆ ಇತ್ತು ಒಂದು. ಸೊ ಇದನ್ನೇ ಹಾಕಿ ಒಂದು ಕ್ವಿಕ್ಕಾಗಿ ಒಂದು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲಿ ನೋಡಿ, ನಾನು ಮೈಸೂರು ಬೇಳೆ ಮತ್ತು ನಾರ್ಮಲ್ ತೊಗರಿ ಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ. ಸೊ ಅದು ಸ್ವಲ್ಪ ನೀರು ಹಾಕಿ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಸೊ ಅದ್ರ ಜೊತೆ ಈ ಸೌತೆಕಾಯಿನ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಈ ರೆಸಿಪಿ ನಾನು ಸೋರೆಕಾಯಲ್ಲಿ ಟ್ರೈ ಮಾಡಿದ್ದೆ, ನಂಗೆ ಸ್ವಲ್ಪ ಇಷ್ಟ ಆಗಿತ್ತು. ಸೊ ಇವತ್ತು ಸೋರೆಕಾಯಿ ಬದಲು ಈ ಥರ ಮಂಗಳೂರು ಸೌತೆಕಾಯಿ ಹಾಕ್ತಾಯಿದ್ದೀನಿ ಸಾಂಬಾರಿಗೆ. ಆ್ಯಂಡ್ ಟೊಮ್ಯಾಟೊ, ಮಧ್ಯದಲ್ಲಿರೋ 2 ಟೊಮ್ಯಾಟೊ ನಮ್ಮ ಗಿಡದಲ್ಲೇ ಬಿಟ್ಟಿದ್ದು, ನನ್ನ ಟೆರೆಸ್ ಗಾರ್ಡನ್ನಲ್ಲಿ. ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಬೇಸಿಕ್ಲಿ ಈ ಸಾಂಬಾರಿಗೆ ನಾನು ಯಾವುದೂ ರುಬ್ಕೊತಾ ಇಲ್ಲ, ಎಲ್ಲ ಹಾಗೆ ಹಾಕಿ ಕುಕ್ಕರ್ನಲ್ಲಿ 1-2 ವಿಸಿಲ್ ತೊಗೊತೀನಿ. ಸೊ ನೀರು ಬಿಸಿ ಆಗ್ತಾಯಿದೆ ನೋಡಿ. ಹಾಗೆ ಅದಕ್ಕೆ ಒಂದು ಅರ್ಧ ಈರುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಬೇಕಾದ್ರೆ ನೀವು ಲಾಸ್ಟಲ್ಲಿ ಒಗ್ಗರಣೆ ಕೂಡ ಹಾಕೊಬೋದು, ಬಟ್ ನಾನು ಇವಾಗಲೇ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಅರಶಿನ ಹಾಕಿದ್ದೀನಿ. ಅರಶಿನ ಹಾಕಿದ ಮೇಲೆ ಇದು ಸಾಂಬಾರು ಪುಡಿ 1-1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಆ್ಯಂಡ್ ಇದು ಉಪ್ಪು. ಬೇಕು ಅನ್ನೋರು ಆ್ಯಕ್ಚುಲಿ ಸ್ವಲ್ಪ ಕಾಯಿ ತುರಿ, ಸಾಂಬಾರು ಪುಡಿ ಅಥವಾ ಟೊಮ್ಯಾಟೊ ಎಲ್ಲ ರುಬ್ಬಿ ಕೂಡ ಹಾಕೊಬೋದು. ಬಟ್ ನಾನು ಟೈಮ್ ಸ್ವಲ್ಪ ಕಡಿಮೆ ಇತ್ತು ಅನ್ನೋ ಕಾರಣಕ್ಕೆ ಹಾಗೆ ಮಾಡ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಈ ಥರ ಒಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಕುಕ್ಕರ್ ಲಿಡ್ನ ನಾನು ಕ್ಲೋಸ್ ಮಾಡಿಕೊಂಡು 2 ವಿಸಿಲ್ ಆಗಕ್ಕೆ ಬಿಡ್ತೀನಿ. ಸೊ 2 ವಿಸಿಲ್ ಆದಮೇಲೆ ನೋಡಿ ಈ ಥರ ಆಗಿದೆ. ಅದನ್ನು ಲೈಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ. ಆ ಬೇಳೆ ಹಾಕಿರೋದ್ರಿಂದ ಥಿಕ್ನೆಸ್ ಬಂದಿರತ್ತೆ, ಬಟ್ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ಸ್ವಲ್ಪ ಥಿಕ್ನೆಸ್ ಕೂಡ ಆ್ಯಡ್ ಆಗುತ್ತೆ. ಇದಕ್ಕೆ ಬೇಕಾದರೆ ಆಲೂಗಡ್ಡೆ ಕೂಡ ಆ್ಯಡ್ ಮಾಡ್ಕೊಬೋದು, ಬಟ್ ನಾನೆಲ್ಲ ಆ್ಯಡ್ ಮಾಡಿಲ್ಲ. ಸೊ ಸ್ವಲ್ಪ ಹೀಗೆ ಮಾಡಿದ ಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ ಜೀರಿಗೆನೂ ಸೇರಿಸ್ಕೊತಾ ಇದ್ದೀನಿ.
ಆಮೇಲೆ ಒಂದು ಒಣಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ. ಕರಿಬೇವಿದ್ರೆ ಅದನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಈ ಒಗ್ಗರಣೆನ ನಾನು ಸಾಂಬಾರು ಒಳಗೆ ಹಾಕ್ತಾಯಿದ್ದೀನಿ. ತುಂಬ ಒಳ್ಳೆ ರುಚಿ ಕೊಡುತ್ತೆ. ಟೈಮ್ ಇಲ್ಲ ಅನ್ನೋದಾದರೆ ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ಒಂದು 20 ಮಿನಿಟ್ಸಲ್ಲೆಲ್ಲ ಮುಗಿದೋಗುತ್ತೆ ಈ ರೆಸಿಪಿ. ಸೊ ಇನ್ಸ್ಟೆಂಟಾಗಿ ಏನಾದರೂ ಸಾಂಬಾರು ಮಾಡಬೇಕು ಅಂದರೆ ನಾನು ಈ ಥರ ಸ್ವಲ್ಪ ಕ್ವಿಕ್ಕಾಗಿ ಈಸಿ ರೆಸಿಪೀಸೇ ಮಾಡೋದು. ನೋಡಿ, ಒಗ್ಗರಣೆ ಹಾಕಾದ್ಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಸೊ ನಮ್ಮ ಸಾಂಬಾರು ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಕೂಡ ಮಾಡ್ಬೋದು. ವೆಜಿಟೇಬಲ್ಸ್ ನಾನು ಹೇಳ್ದಂಗೆ ನಾನಿಲ್ಲಿ ಮಂಗಳೂರು ಸೌತೆ ಯೂಸ್ ಮಾಡಿದ್ದೀನಿ. ಸೋರೆಕಾಯಲ್ಲಿ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ನಾನು ಪ್ರೀವಿಯಸ್ಸಾಗಿ ಟ್ರೈ ಮಾಡಿದ್ದೆ. ಆ್ಯಂಡ್ ಸಾಂಬಾರು ಪುಡಿ ನಾನು ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪುಡಿನೇ ಯೂಸ್ ಮಾಡಿರೋದು. ನೋಡಿ, ಅನ್ನ ಸಾಂಬಾರು ಇದ್ರ ಜೊತೆ ಒಂದು ಹಪ್ಪಳ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.